ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹುಬ್ಬಳ್ಳಿ MJR ಕಿಚನ್ಗೆ ಸ್ವಾಗತ. ನಾವಿವತ್ತು ಸಾಫ್ಟ್ ಆ್ಯಂಡ್ ಟೇಸ್ಟಿ ಆದಂಥ ಮ್ಯಾಂಗೋ ಬರ್ಫಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಕತ್ತೀವಿ. ಹಾಗಂದ್ರೆ ಈ ಸಾಫ್ಟ್ ಆ್ಯಂಡ್ ಟೇಸ್ಟಿ ಮ್ಯಾಂಗೋ ಬರ್ಫಿನ ಯಾವ ರೀತಿ ಮಾಡೋದಂತ ಈಗ ನೋಡೋಣ ಬರ್ರಿ. ಮ್ಯಾಂಗೋ ಬರ್ಫಿ ಮಾಡೋಕೆ ಫಸ್ಟ್ ಇಲ್ಲಿ 1 ಕಪ್ನಷ್ಟು ಮ್ಯಾಂಗೋ ಪಲ್ಪ್ನ ತೊಗೊಂಡಿವಿ. ಇಲ್ಲಿ ಈ ರೀತಿಯಾಗಿ ಪಲ್ಪ್ನ ತೊಗೊಂಡು ಅಳತಿ ಮೆಜರ್ಮೆಂಟ್ ನೋಡಿಕೊಂಡು ನೀವು ಅದನ್ನು ಈ ಅಳತಿಲೇ ತೊಗೊಳಕತ್ತೀನಿ. ಈಗ 1 ಕಪ್ನಷ್ಟು ಮ್ಯಾಂಗೋ ಪಲ್ಪ್ ತೊಗೊಂಡೇನೆ. ಇದನ್ನು ಫಸ್ಟ್ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಈಗ ಯಾವ ಅಳತಿ ಕಪ್ಪಿನ ತೊಗೊಂಡಿದ್ವಿಲ್ಲ ಮ್ಯಾಂಗೋ ಪಲ್ಪ್, ಅದ ಅಳತಿಲೇನ 1 ಕಪ್ನಷ್ಟು ಸಕ್ಕರೆ ಹಾಕೊಳಕತ್ತೀವಿ ನಾವು ಇಲ್ಲಿ. ಇದನ್ನು ಮಿಕ್ಸಿ ಜಾರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ಮ್ಯಾಂಗೋದು ಸ್ವೀಟ್ನೆಸ್ ಹೆಂಗಿರತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಸಕ್ಕರೆ ಹಾಕೋಬೇಕು. ಮ್ಯಾಂಗೋ ಭಾಳ ಸ್ವೀಟ್ ಇತ್ತಂದ್ರೆ ನೀವು ಸಕ್ಕರೆನ ಸ್ವಲ್ಪ ಹೆಚ್ಚು ಕಡಿಮೆ ಹಾಕೋಬೋದು, ಕಡಿಮೆ ಹಾಕೋಬೋದು. ಇಲ್ಲಿ ಮ್ಯಾಂಗೋ ನಮ್ದು ಅಷ್ಟು ಭಾಳ ಸ್ವೀಟ್ ಇದ್ದಿದ್ದಿಲ್ಲ, ಅದಕ್ಕೆ ಒಂದಷ್ಟು ಅಳತಿಲೇ ಹಾಕೊಳಕತ್ತೀವಿ. ಆಮೇಲೆ ಒಂದು ಏಲಕ್ಕಿ, ಆಮೇಲೆ ಸ್ವಲ್ಪ ಕೆನೆ ಹಾಕೊಳಕತ್ತೀವಿ. ಇಲ್ಲಿ ಫ್ರೆಶ್ ಕ್ರೀಮರ್ ಯೂಸ್ ಮಾಡ್ಕೋಬೋದು, ಅಥವಾ ಇಲ್ಲಿ ಹಾಲಿನ ಕೆನೆ ಇರ್ತೈತಲ್ಲ ಅದನ್ನು ಇದ್ರೊಳಗೆ ಹಾಕೊಂಡು ನಡೀತೀವಿ. 1 ಸ್ಪೂನಷ್ಟು ಹಾಲಿನ ಕೆನೆ. ಇಲ್ಲಿ ಮ್ಯಾಂಗೋ ಪಲ್ಪು, ಸಕ್ಕರೆ, ಕೆನೆ ಮತ್ತು ಏಲಕ್ಕಿನ ಹಾಕಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ಸಾಫ್ಟ್ ಅಂತ ಪೇಸ್ಟ್ ಮಾಡ್ಕೋಬೇಕು. ಆಮೇಲೆ ಇದನ್ನು ನಾವು ಯಾವುದ್ರ ಬರ್ಫಿ ಮಾಡ್ತೀವಲ್ಲ ಡಬ್ರಿ ಒಳಗೆ, ಆ ಡಬ್ರಿಗೆ ಹಾಕೊಂಡ್ಬಿಡ್ಬೇಕು. ಇಲ್ಲಿ ತುಪ್ಪ ಎಣ್ಣೆ ಏನೋ ಹಾಕೊಳ್ಳೋಣ. ಫಸ್ಟಿಗೆ ಡೈರೆಕ್ಟಾಗಿ ಅದನ್ನು ರುಬ್ಕೊಂಡಂಥ ಮಾವಿನಕಾಯಿ ಪಲ್ಪನ್ನು ಆ ಪಾತ್ರೆಗೆ ಹಾಕೊಂಡು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಮೀಡಿಯಮ್ ಫ್ಲೇಮ್ನಾಗ 1-2 ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಆಮೇಲೆ ಅದು ಮಾವಿನಕಾಯಿ ಮೇಲೆ ಶೈನಿಂಗ್ ಬರೋದು ಗೊತ್ತಾಗತ್ತೆ ನಿಮಗೆ. ಶೈನಿಂಗ್ ಬರೋಕತ್ತೆ ಅಂದ್ರೆ ಸಾಕದು 1-2 ಕುದಿ. ಈ ರೀತಿ ನಡು ಕೈ ಬಿಡಬಾರ್ದು, ಕೈ ಬಿಡಾರ್ದಂಗೆ ಅದನ್ನು ಕುದಿಸ್ಕೋಬೇಕು ಸರ್. ಈಗ ಸ್ಲೈಟಾಗಿ ಕಲರ್ ಚೇಂಜಸ್ ಆಗತ್ತಂದ್ರೆ ಮ್ಯಾಗ ಶೈನಿಂಗ್ ಬರ್ತದೆ, ಅದು ಸಕ್ಕರೆ ಹಾಕಿರೋದ್ರಿಂದ. ಇಷ್ಟು ಒಂದು ಕುದಿ ಬಂದ್ರೆ ಸಾಕಿದೆ. ಈಗ ಇದಕ್ಕೆ ನಾವು ಕೊಬ್ಬರಿ ತುರಿನ ಹಾಕೋಣ. ಹಸಿಕಾಯಿ ತುರಿ ಇರುತ್ತಲ್ಲ ಅದನ್ನು 2 ಕಪ್ನಷ್ಟು, ನಾವೇನು ಪಲ್ಪ್ ತೊಗೊಂಡಿದ್ದೀರ ಅದ ಅಳತಿ ಕಪ್ಲೇನೆ 2 ಕಪ್ನಷ್ಟು ಹಸಿಕಾಯಿ ತುರಿ. ಮೇಲಿಂದ ಬ್ಲ್ಯಾಕ್ ಪೋರ್ಷನ್ ಬರಬಾರ್ದು ಕೊಬ್ಬರಿದು, ಹಂಗೆ ಒಳಗಿಂದಷ್ಟೇ ವೈಟ್ ಪೋರ್ಷನ್ನ ಕೊಬ್ಬರಿನ ತುರಿದು ಇಲ್ಲೇ 2 ಕಪ್ನಷ್ಟು ಕೊಬ್ಬರಿ ತುರಿ ಹಾಕ್ಕೊಂಡು ಈಗ ಇದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ವಿ. ಈ ರೀತಿ ನಡು ಸೆಂಟರ್ನಾಗ ತಳ ಬಿಟ್ಕೊಂಡು ಬರ್ಬೇಕು, ಅಂದ್ರೆ ಅದು ಪರ್ಫೆಕ್ಟಾಗಿ ಬಂದಿರ್ತ. ಒಂದು 7-8 ನಿಮಿಷ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಕೈ ಬಿಡ್ದಂಗೆ ಕಲಿಸಿದ್ರೆ ಈ ರೀತಿಯಾಗಿ ಬರ್ತದೆ. ಈಗ ಆಲ್ಮೋಸ್ಟ್ ರೆಡಿ ಆಗಿ ಮಾಡ್ತಿರೋದು. ಈ ರೀತಿ ತಿರುಗಿಸಿದಾಗ ನಡು ಸೆಂಟರ್ನಾಗ ರೌಂಡಾಗಿ ಬರಬೇಕು. ಈಗ ರೆಡಿಯಾಗಿಟ್ಟಿದ್ದು ಗ್ಯಾಸ್ ಆಫ್ ಮಾಡ್ಕೊಂಡು ಇಲ್ಲಿ ಮೊದಲೇ ಒಂದು ಪ್ಲೇಟಿಗೆ ತುಪ್ಪ ಸವರಿಟ್ಕೊಂಡಿದ್ದೀವಿ, ಅದಕ್ಕೆ ಇದನ್ನು ಹಾಕೊಳ್ಳಿ. ಈ ರೀತಿ ನೋಡಿ, ಅದು ಕರೆಕ್ಟಾಗಿ ಬಂತಂದ್ರೆ ಬಾಳ್ಗೆ ಒಳಗಿಂದ ಡೈರೆಕ್ಟಾಗಿ ಈ ರೀತಿ ಬಂದ್ಬಿಡುತ್ತೆ. ಇದು ಬಿಸಿ ಇದ್ದಾಗನ ಅದನ್ನು ಸೆಟ್ ಮಾಡ್ಕೊಬಿಡು. ಈ ರೀತಿ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡಿಕೊಂಡು ಮ್ಯಾಗ ನಿಮಗೆ ಯಾವ್ದು ಇಷ್ಟ ಅಲ್ಲ ಡ್ರೈ ಫ್ರೂಟ್ಸ್ನ ಹಾಕೋಬೋದು. ಈಗ ಇದನ್ನು ಒಂದು 20 ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಇದನ್ನು ಹಾಗೆ ಬಿಡಬೇಕು, ಅಂದ್ರೆ ಅದು ಪೂರ್ತಿ ಸೆಟ್ ಆಕತಿ. ಆಮೇಲೆ ನಮಗೆ ಯಾವ ಶೇಪು ಯಾವ ಸೈಜಿಗೆ ಬೇಕಲ್ಲ ಆ ಸೈಜಿಗೆ ಬರ್ಫಿನ ಕಟ್ ಮಾಡ್ಕೊಬೋದು. ಒಂದು ಅರ್ಧ ಗಂಟೆ ಬಿಟ್ಟ ಮೇಲೆ ಬರ್ಫಿ ಈ ರೀತಿ ಗಟ್ಟಿಯಾಗಿ ಸೆಟ್ಟಾಗಿ ಬರ್ತೈತೆ. ಅಕಸ್ಮಾತ್ ಜಲ್ದಿ ಗಟ್ಟಿ ಆಗ್ಲಿಕ್ಕಂದ್ರೆ ನೀವು ಇದನ್ನು ಫ್ರಿಜ್ನ ಒಳಗಾದರೂ ಇಟ್ಕೋಬೋದು. ಒಂದು ಅರ್ಧ ತಾಸು ಫ್ರಿಜ್ನಾಗ ಇಟ್ಟು ತೆಗೆದ್ರೆ ಸೆಟ್ ಆಗಿಬಿಡ್ತದೆ. ಈಗ ಇದನ್ನು ನಮಗೆ ಬೇಕಾದಂಥ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ. ಈಗ ರುಚಿಯಾದಂಥ ಮ್ಯಾಂಗೋ ಬರ್ಫಿ ರೆಡಿಯಾಗಿದೆ. ಈ ಥರ ನೀವು ಬರ್ಫಿ ಥರ ಕಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಈ ಥರ ಸಣ್ಣ ಸಣ್ಣ ಉಂಡೆಗಳ ಥರನೂ ಕಟ್ಕೋಬೋದು. ಅದರ ಟೇಸ್ಟ್ನಾಗ ಮಾತ್ರ ಭಾಳ ಸೂಪರಾಗಿ ಬರುತ್ತಿದೆ ಮ್ಯಾಂಗೋ ಬರ್ಫಿ. ಈ ರೀತಿ ಒಂದು ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.